ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಎಸ್ ಕೆ ಮೈಸೂರು ರುಚಿ. ಈ ದಿನ ಹಸಿಮೆಣಸಿನ್ಕಾಯಿ ಬೇಯಿಸ್ಬಿಟ್ಟು ಚಟ್ನಿ ಮಾಡೋದು ಮತ್ತು ಮೂಲಂಗಿ ಸೊಪ್ಪಿನ ಪಲ್ಯ, ಬಟ್ಟಲು ಕಡುಬು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇದು ಹೆಲ್ತ್ಗೆ ತುಂಬ ಒಳ್ಳೆಯದು, ಹಬೆಲ್ ಬೆಂದಿರೋದು. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಒಮ್ಮೆ ನೀವು ಮಾಡಿ ನೋಡಿ. ಮೊದಲಿಗೆ ಒಂದು 15 ಹಸಿಮೆಣಸಿನ್ಕಾಯಿ ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿದ್ದೀನಿ. ಸ್ಟವ್ ಆನ್ ಮಾಡಿದ್ದೀನಿ. ಇವಾಗ ಕುಕ್ಕರ್ ಮುಚ್ಚಿ 2 ವಿಷಲ್ ತೊಗೊಳ್ತೀನಿ. ಹಾಗೆ ಬೇಯಿಸೋಕೆ ಹೋದರೆ ಟೈಮ್ ತೊಗೊಳುತ್ತೆ, ಅದಕ್ಕೆ ಕುಕ್ಕರ್ನಲ್ಲಿ ಬೇಯಿಸ್ಕೊಳ್ತೀನಿ. ಮೊದಲಿಗೆ 2 ವಿಷಲ್ ಬರ್ಸ್ಕೊತೀನಿ ಕುಕ್ಕರ್ ಮುಚ್ಚಿ. ನೋಡಿ ಬೆಂದಿದೆ. ಕುಕ್ಕರ್ನಲ್ಲಿ 2 ವಿಷಲ್ ತೊಗೊಂಡಿದ್ದೀನಿ. ಇವಾಗ ಒಂದು ಪಾತ್ರೆಗೆ 2 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಮೆಂತ್ಯ, ಜೀರಿಗೆ, 2 ಒಣಮೆಣಸಿನ್ಕಾಯಿ ಹಾಕಿದ್ದೀನಿ. ಹಾಕೋಣ ಇದನ್ನು. ಇದೆಲ್ಲ ಚಟಪಟ ಅಂತ ಸಿಡಿಲಿ ಸ್ವಲ್ಪ. ಇವಾಗ ಸ್ವಲ್ಪ ಹಿಂಗೆ ಹಾಕ್ತಾಯಿದ್ದೀನಿ. ಈರುಳ್ಳಿ, ಕರ್ಬೇವಿನ ಸೊಪ್ಪು, ಬೆಳ್ಳುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ. ಕೊತ್ತಂಬರಿ ಸೊಪ್ಪು ಲಾಸ್ಟಲ್ಲಿ ಹಾಕ್ತೀನಿ. ಈರುಳ್ಳಿ, ಕರ್ಬೇವಿನ ಸೊಪ್ಪು, ಬೆಳ್ಳುಳ್ಳಿ ಹಾಕ್ತೀನಿ ಇವಾಗ ಇದರೊಳಗಡೆ. ನೋಡಿ ಇಷ್ಟು ಫ್ರೈ ಆದರೆ ಸಾಕು. ಇವಾಗ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ. ಇವಾಗ ನಿಂಬೆಹಣ್ಣು ಗಾತ್ರ ಹುಣಸೆಹಣ್ಣು ತೊಗೊಂಡಿದ್ದೀನಿ. ಉಪ್ಪು, ಜೀರಿಗೆ, ಬೆಳ್ಳುಳ್ಳಿ, ತೆಂಗಿನಕಾಯಿ ತೊಗೊಂಡಿದ್ದೀನಿ. ಅರ್ಧ ಹೋಳು ತೊಗೊಂಡಿದ್ದೀನಿ ಸಣ್ಣದು. ಒಂದು ತೆಂಗಿನಕಾಯಲ್ಲಿ ಮೇಲ್ಗಡೆದು ಅರ್ಧ ಹೋಳು ತೊಗೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ಸ್ವಲ್ಪ ಕರ್ಬೇವಿನ ಸೊಪ್ಪು ತೊಗೊಂಡಿದ್ದೀನಿ. ಇದ್ರ ಜೊತೆಗೆ ಬೆಂದಿರೋ ಮೆಣಸಿನ್ಕಾಯಿ ಹಾಕ್ಕೊಂಡು ರುಬ್ಕೊಳ್ತೀನಿ. ಕುಕ್ಕರ್ ತಣ್ಣಗಾದ್ಮೇಲೆ ಇದ್ರ ಮೇಲೆ ಹಾಕ್ಕೊಂಡು ಮಿಕ್ಸಿ ಜಾರ್ಗೆ ಹಾಕಿ ರುಬ್ಕೊಳ್ತೀನಿ. ಹುಣಸೆ ಹುಳಿ ಹಾಕ್ಕೊಂಡು ಸಣ್ಣಗೆ ರುಬ್ಕೊಳ್ತೀನಿ. ನೋಡಿ ಮೆಣಸಿನ್ಕಾಯಿ ಮಾತ್ರ ಎತ್ಕೊಂಡು ಮಿಕ್ಸಿ ಜಾರ್ ಒಳಗೆ ಹಾಕ್ಕೊಳ್ತೀನಿ. ಬೆಂದಿರೋ ಮೆಣಸಿನ್ಕಾಯಿನ ಇವಾಗ ಸಣ್ಣಗೆ ಚಟ್ನಿ ರುಬ್ಕೊಳ್ತೀನಿ. ನೋಡಿ ಈ ರೀತಿ ಸಣ್ಣಗೆ ರುಬ್ಕೊಂಡಿದ್ದೀನಿ. ಇದನ್ನು ಈ ಮಾಡಿದ್ದೀವಲ್ಲ ಒಗ್ಗರಣೆ ಪಾತ್ರೆ, ಇದರೊಳಗಡೆ ಹಾಕ್ಕೊಳ್ಳೋಣ. ಇವಾಗ ಹಾಕ್ಬಿಟ್ಟು ತೊಳೆದು ನೀರು ಹಾಕ್ತೀನಿ ಸ್ವಲ್ಪ. ನೋಡಿ ಜಾರೆಲ್ಲ ತೊಳೆದು ಇಷ್ಟು ತೆಳ್ಳಗೆ ಮಾಡ್ಕೊಂಡಿದ್ದೀನಿ. ಇದು ಕುದೀತಾ ಗಟ್ಟಿ ಆಗುತ್ತೆ. ಚೆನ್ನಾಗಿ ಕುದ್ಮೇಲೆ ಸ್ಟವ್ ಆಫ್ ಮಾಡಬೇಕು. ಇದು ಚಟ್ನಿ ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಮಾಡಿ ನೋಡಿ. ಇದು ಚಟ್ನಿ ಚೆನ್ನಾಗಿ ಕುದಿ ಬರಲಿ. ಇವಾಗ ನೋಡಿ ಇಷ್ಟು ಕುದಿದ್ರೆ ಸಾಕು ಚಟ್ನಿ. ಇವಾಗ ಸ್ಟವ್ ಆಫ್ ಮಾಡಿಬಿಡೋಣ. ಇವಾಗ ಚಟ್ನಿ ರೆಡಿಯಾಗಿದೆ. ಇವಾಗ ಬಟ್ಟಲು ಕಡುಬು ಮಾಡೋಕ್ಕೆ ರೆಡಿ ಮಾಡೋಣ. ನಾನು ಸ್ಟವ್ ಆನ್ ಮಾಡಿ ಸ್ವಲ್ಪ ಮೆಜರಿಂಗ್ ಕಪ್ಪಲ್ಲಿ 1 ಕಪ್ ನೀರು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಅನ್ನ ಹಾಕ್ಕೊಂಡಿದ್ದೀನಿ. ನೀವು ತಂಗಳನ್ನ ರಾತ್ರಿದಾದರೂ ಹಿಂದಿನ ದಿನದ ಅನ್ನನಾರು ಹಾಕೋಬೋದು, ಇಲ್ಲ ಆವಾಗ ಮಾಡಿದ್ದ ಅನ್ನನಾರು ಹಾಕೋಬೋದು. ಸ್ವಲ್ಪ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಇದು ನಾವು ಅಕ್ಕಿ ರವೆ ಉಪ್ಪಿಟ್ಟು ಮಾಡ್ಸೋಕ್ಕೆ ತರಿ ಮಾಡಿಸಿರ್ತೀವಲ್ಲ, ಅದು ಒಂದ್ರಿ ಆಡಿಸಿಲ್ಲ, ಹಸಿಟ್ಟು ಸಮೇತ ಇರಬೇಕು. ಇದು ರವೆ ಹಿಟ್ಟು ಹಸಿಟ್ಟು ಸಮೇತ ಇರಬೇಕು, ಒಂದ್ರಿ ಆಡಿಸಿಲ್ಲ. ಇವಾಗ ಇದು ನೀರು ಚೆನ್ನಾಗಿ ಕುದಿ ಬರಲಿ. ಉಪ್ಪು ಹಾಕಿದ್ದೀನಿ, ಸ್ವಲ್ಪ 1 ಹಿಡಿ ಅನ್ನ ಹಾಕಿದ್ದೀನಿ. ಚೆನ್ನಾಗಿ ಕುದಿ ಬರಲಿ ನೀರು. ನೋಡಿ ಆ ರೀತಿ ಚೆನ್ನಾಗಿ ಕುದಿ ಬರಬೇಕು. ಅನ್ನ ಹಾಕಿದ್ದೀನಿ, 1 ಕಪ್ ನೀರು ಹಾಕಿದ್ದೀನಿ, ಉಪ್ಪು ಹಾಕಿದ್ದೀನಿ. ಅದೇ ಕಪ್ಪು ಎಷ್ಟು ನೀರು ಹಾಕಿದೆ ಅದೇ ಕಪ್ಪು ಅಕ್ಕಿ ತರಿ ತೊಗೊಂಡಿದ್ದೀನಿ, ಹಸಿಟ್ಟು ಸಮೇತ, ಒಂದ್ರಿ ಆಡಿಲ್ಲ. ಇದು ಚೆನ್ನಾಗಿ ಒಂದು ಸ್ವಲ್ಪ 2 ನಿಮಿಷ ಕುದಿ ಬರಲಿ. ಇವಾಗ ಇದನ್ನು ಮುದ್ದೆ ತಿರುವ ಥರ ತಿರುಗಬೇಕು. ಈ ರೀತಿ ಅನ್ನ ಹಾಕಲೇಬೇಕು, ಯಾಕೆ ಅಂದರೆ ಹೊಂದ್ಕೋಬೇಕಲ್ವ, ಅದಕ್ಕೆ. ನೋಡಿ ಈ ರೀತಿ ಮುದ್ದೆ ಥರ ತಿರುಗಿಬಿಟ್ಟು ಸ್ಟವ್ ಆಫ್ ಮಾಡಿಬಿಡಬೇಕು. ಇದು ಸ್ವಲ್ಪ ತಣ್ಣಗಾಗಲಿ. ಇವಾಗ ಇದನ್ನು ಪಕ್ಕಕ್ಕೆ ತೆಗೆದುಬಿಡೋಣ. ಸ್ವಲ್ಪ ತಣ್ಣಗಾಗಲಿ. ಅಷ್ಟರೊಳಗೆ ಒಂದು ಪಲ್ಯ ಮಾಡ್ಕೊಳ್ಳೋಣ. ಒಂದು ಬೇರೆ ಬಾಣಲಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಒಂದು 4 ಸ್ಪೂನ್ ಎಣ್ಣೆ ಹಾಕೋತೀನಿ. ಸ್ಟವ್ ಆನ್ ಮಾಡಿರ್ತೀನಿ. ಸ್ವಲ್ಪ ಎಣ್ಣೆ ಕಾಯಲಿ. ಸ್ಟವ್ ಆನ್ ಮಾಡಲಿ. ಎಣ್ಣೆ ಇಟ್ಟಿದ್ದೀನಿ. ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಜೀರಿಗೆ, ಒಂದು ಸ್ವಲ್ಪ ಮೆಂತ್ಯ ಹಾಕಿದ್ದೀನಿ. ಇದೆಲ್ಲ ಸ್ವಲ್ಪ ಚಟಪಟ ಅಂತ ಸಿಡಿಲಿ. ಇವಾಗ ಒಂದು ದಪ್ಪ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಸಣ್ಣಗೆ, ಅದನ್ನು ಹಾಕ್ತೀನಿ. ಸ್ವಲ್ಪ ಹಸಿಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು, ಚಿಲ್ಲಿ ಫ್ಲೇಕ್ಸು ಸ್ವಲ್ಪ. ನಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳೋದು. 1 ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ, 1 ಮೆಣಸಿನ್ಕಾಯಿನ ಪುಡಿ ಮಾಡ್ಕೊಂಡಿದ್ದೀನಿ.
ಇದು ಸ್ವಲ್ಪ ಫ್ರೈ ಆಗಲಿ. ಒಂದು ಕಟ್ಟು ಮೂಲಂಗಿ ಸೊಪ್ಪು ತಗೊಂಡಿದ್ದೀನಿ, ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ, ಅದನ್ನು ಹಾಕ್ತೀನಿ. ಮೂಲಂಗಿ ಸೊಪ್ಪು ತುಂಬ ಒಳ್ಳೆಯದು ಶುಗರ್ ಅವ್ರಿಗೆ. ನಾವು ಮೂಲಂಗಿ ತಗೊಂಡಾಗ ಸೊಪ್ಪನ್ನ ಬಿಸಾಕಬಾರ್ದು. ಸೊಪ್ಪು ಸಿಕ್ಕಿದಾಗ ಈ ರೀತಿ ಪಲ್ಯ ಮಾಡ್ಕೋಬೇಕು. ಯಾವ ತಿಂಡಿಗಾದರೂ ಸರಿ, ಸೈಡ್ಗೆ ನೆಂಚ್ಕೊಳ್ಳೋಕ್ಕೆ, ಊಟಕ್ಕಾದರೂ ಸರಿ, ತಿಂಡಿಗಾದರೂ ಸರಿ, ಸೈಡ್ಗೆ ನೆಂಚ್ಕೊಳ್ಳೋಕ್ಕೆ ಪಲ್ಯ ಮಾಡ್ಕೋಬೇಕು. ಇದು ಸ್ವಲ್ಪ ಬೇಯ್ತಾ ಇರಲಿ. ಒಂದು 3 ಸ್ಪೂನ್ ಹೆಸರುಬೇಳೆ 1 ಅವರ್ ನೆನೆಸಿದ್ದೀನಿ, ಚೆನ್ನಾಗಿ ತೊಳ್ಕೊಂಡಿದ್ದೀನಿ. ನೆನೆಸಿ ಅದನ್ನು ಹಾಕ್ತೀನಿ. ಇದು ಸ್ವಲ್ಪ ಚೆನ್ನಾಗಿ ಬಾಡಲಿ. ನೋಡಿ, ಇವಾಗ ಸ್ವಲ್ಪ ಉಪ್ಪಿನ ಪುಡಿ ಹಾಕ್ತೀನಿ ಇದಕ್ಕೆ ತಕ್ಕಷ್ಟು. ಈ ಸೊಪ್ಪೆಲ್ಲ ಸ್ವಲ್ಪ ಕಡಿಮೆ ಆಗುತ್ತೆ ಚೆನ್ನಾಗಿ ಬಾಡಿದ್ಮೇಲೆ, ಅಲ್ಲಿವರೆಗೆ ಚೆನ್ನಾಗಿ ಫ್ರೈ ಆಗಲಿ. ನೋಡಿ, ಚೆನ್ನಾಗಿ ಬೆಂದಿದೆ ಸೊಪ್ಪು, ಹೆಸರುಬೇಳೆ. ಇದು ಆಫ್ ಬಾಯಿಲು, ತುಂಬ ಏನು ಬೇಯಿಸೋದು ಬೇಡ. ಸೊಪ್ಪು ಸ್ವಲ್ಪ ಕಡಿಮೆ ಆದರೆ ಸಾಕು. ಹೆಸರುಬೇಳೆನೂ ನೆನೆಸಿರ್ತೀವಿ, ಬೇಗ ಬೆಂದ್ಕೊಳ್ಳುತ್ತೆ. ಸ್ವಲ್ಪ ಇವಾಗ ಕಾಯಿ ತುರಿ ಹಾಕೋಣ. ಸೊಪ್ಪು ತಂದರೆ ಯಾರೂ ಮೂಲಂಗಿ ಸೊಪ್ಪನ್ನ ಬಿಸಾಕಬೇಡಿ, ಮೂಲಂಗಿ ಜೊತೆಲೇ ಬಂದಿರುತ್ತೆ. ಈ ರೀತಿ ಒಂದು ಪಲ್ಯ ಮಾಡ್ಕೊಳ್ಳಿ, ತುಂಬ ಒಳ್ಳೆಯದು ಹೆಲ್ತ್ಗೆ. ಇವಾಗ ಈ ಪಲ್ಯನೂ ರೆಡಿಯಾಗಿದೆ. ಇದನ್ನು ಸ್ಟವ್ ಆಫ್ ಮಾಡಿಬಿಡೋಣ. ಇವಾಗ ಸ್ಟವ್ ಆಫ್ ಮಾಡೋಣ. ನಾವು ಅಕ್ಕಿ ತರಿ ಬೇಯಿಸ್ಕೊಂಡಿದ್ವಲ್ಲ, ಅದನ್ನು ಈ ರೀತಿ ಒಂಚೂರು ನೀರು ಚಿಮ್ಕಿಸ್ಕೊಳ್ಳೋದು. ತಣ್ಣೀರನ್ನ ಒದ್ದೆ ಕೈಲಿ ಎಲ್ಲ ಮುದ್ದೆ ಮಾಡೋದು. ತಣ್ಣೀರು ಚಿಮ್ಕಿಸಿ ಎಲ್ಲ ಹೀಗೆ ಮುದ್ದೆ ರೂಪದಲ್ಲಿ ಮಾಡ್ಕೊಳ್ಳೋದು. ಇದನ್ನು ಇಷ್ಟು ದಪ್ಪ ಉಂಡೆ ತೊಗೊಳ್ಳಿ, ಒಂದೊಂದು ಉಂಡೆ ಮಾಡ್ಕೊಳ್ಳಿ ಇಷ್ಟು ದಪ್ಪ. ಈ ರೀತಿ ಉಂಡೆ ಮಾಡಿಕೊಂಡು ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೋಬೇಕು. ಈ ರೀತಿ ಬಟ್ಲು ಥರ ಮಾಡ್ಕೊಂಡು ಹೋಗೋದು, ಎಣ್ಣೆ ಕೈ ಮಾಡಿಕೊಂಡು. ನಾವು ಕಡುಬಿಗೆಲ್ಲ ಕೈಯಲ್ಲಿ ಹಿಂದೆ ಪ್ರೆಸ್ ಇಲ್ಲದೆ ಇದ್ದಾಗ ಈ ರೀತಿ ಕೈಯಲ್ಲೇ ಕಡುಬಿಗೆ ಮುರಿತಿದ್ದೋ, ಆ ರೀತಿ ಬಟ್ಲುಗಳು ಮಾಡ್ಕೊಳ್ಳೋದು. ಈ ರೀತಿ ಬಟ್ಲು ಮಾಡ್ಕೊಳ್ಳೋದು. ಇದನ್ನು ಇಡ್ಲಿ ಪ್ಲೇಟ್ಗೆ ಇಡೋಣ. ಇವಾಗ ಈ ರೀತಿ ಮಾಡಿಕೊಂಡು ನೋಡಿ, ಇಡ್ಲಿ ಪ್ಲೇಟ್ಗೆ ಎಣ್ಣೆ ಹೆಚ್ಚಿದ್ದೀನಿ. ಈ ರೀತಿ ಟರ್ನ್ ಮಾಡಿದ್ದೀನಿ, ಉಲ್ಟಾ ದಬ್ಬ ಹಾಕಿದ್ದೀನಿ. ಈಗ ಇನ್ನೊಂದು ಉಂಡೆ ತೊಗೊಂಡು ಅದೇ ರೀತಿ ಮಾಡ್ಕೋಬೇಕು. ನಮ್ಮನೆ ಇಬ್ಬರಿದ್ದೀವಿ, ಅದಕ್ಕೆ ನಾನು ಸ್ವಲ್ಪ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಎಣ್ಣೆ ಕೈ ಮಾಡಿಕೊಂಡು ಹೀಗೆ ಮುರ್ಕೊಂಡು ಹೋಗೋದು. ಅದೇ ಶೇಪ್ ಬರುತ್ತೆ. ಒಂದೇ ಹೆಬ್ಬೆರಳು ಮತ್ತು ಈ 4 ಬೆರಳನ್ನ ಹೊರಗಡೆ ಇಡಬೇಕು. ಈ ರೀತಿ ಮಾಡಿಕೊಂಡ್ರೆ ಅದೇ ಶೇಪ್ ಬರುತ್ತೆ. ಈ ಒಳಗಡೆ ಹೆಬ್ಬೆರಳಲ್ಲೇ ಹೀಗೆ ಪ್ರೆಸ್ ಮಾಡ್ತಾ ಬರಬೇಕು. ಈ ಹೆಬ್ಬೆರಳಲ್ಲೇ ಹೊರಗಡೆ ಈ 4 ಬೆರಳು ಉಪಯೋಗಿಸ್ಕೋಬೇಕು, ಒಳಗಡೆ ಹೆಬ್ಬೆರಳು ಮಾತ್ರ ಉಪಯೋಗಿಸ್ಕೋಬೇಕು. ನೋಡಿ, ಈ ರೀತಿ ಬಟ್ಲು ರೀತಿ ಮಾಡ್ಕೊಳ್ಳೋದು. ಇದನ್ನು ಇದು ದಬ್ಬ ಹಾಕ್ಬಿಟ್ಟು ಇದೇ ರೀತಿ ಎಲ್ಲ ಮಾಡ್ಕೊಳ್ತೀನಿ. ನೋಡಿ, ಇಡ್ಲಿ ಪಾತ್ರೆಗೆ 1 ಲೋಟದಷ್ಟು ನೀರು ಹಾಕಿದ್ದೀನಿ. ಇವಾಗ ಇಡ್ತೀನಿ. 4 8 ಆಗಿದೆ. ಸಣ್ಣಕ್ಕೆ ಮಾಡಿದ್ರೆ ಇನ್ನೂ ಒಂದು 4 ಮಾಡ್ಕೋಬೋದು. ನಾನು ದೊಡ್ಡದಾಗೆ ಮಾಡಿದ್ದೀನಿ. ಈ ರೀತಿ ಮೇಲೆ ಒಂದು ಟರ್ನ್ ಮಾಡಿದ್ದೀನಿ ಪ್ಲೇಟ. ಈ ರೀತಿ ಇಟ್ಟು ಹಬೆಲಿ ಬೇಯಿಸೋದು. 20 ನಿಮಿಷ ಬೇಯಿಸೋದು ಹಬೆಲಿ. ಒಂದು ಸಲ ಅಕ್ಕಿ ತರಿ ಆಲ್ರೆಡಿ ಮುದ್ದೆ ರೀತಿ ಮಾಡ್ಕೊಂಡಿದ್ದೀವಿ. 10 ನಿಮಿಷ ಬೇಯಿಸಿದ್ರೆ ಸಾಕು, ಹಬೆಲಿ ಬೆಂದೋಗಿರುತ್ತೆ. ಇದು ಅಕ್ಕಿ ತರಿ ಉಪ್ಪಿಟ್ಟಿಗೆ ಅಂದ್ಬಿಟ್ಟು, ಅಕ್ಕಿ ಉಪ್ಪಿಟ್ಟಿಗೆ ಅಂದ್ಬಿಟ್ಟು ನಾವು ಮನೇಲೇ ಮಾಡ್ಕೊಂಡಿರೋದು. ಇದು ಬೇಯಲಿ ಚೆನ್ನಾಗಿ. ನೋಡಿ, 10 ನಿಮಿಷ ಆಗಿದೆ. ಇವಾಗ ಸ್ಟವ್ ಆಫ್ ಮಾಡಿದ್ದೀನಿ. ಇದು ಸ್ವಲ್ಪ ತಣ್ಣಗಾಗಲಿ. ನೋಡಿ, ಇವಾಗ ಇಡ್ಲಿ ರೆಡಿಯಾಗಿದೆ. ಚಟ್ನಿ, ಪಲ್ಯ, ಇಡ್ಲಿ 3 ರೆಡಿಯಾಗಿದೆ. ಈ ಚಟ್ನಿ ತುಂಬ ಖಾರ ಇರುತ್ತೆ, ಬೇಕಾದರೆ ಬೆಲ್ಲ ಹಾಕ್ಕೋಬೋದು. ನಾವು ಖಾರ ತಿಂತೀವಿ, ಅದಕ್ಕೆ ನಾನು ಬೆಲ್ಲ ಹಾಕಿಲ್ಲ. ಸ್ವಲ್ಪ ಚಟ್ನಿ ಹಾಕೋಬಿಟ್ಟು
ಈ ಪಲ್ಯ ತುಂಬ ಚೆನ್ನಾಗಿರುತ್ತೆ ಹೆಲ್ತ್ಗೆ. ಮನೆಯಲ್ಲಿ ನೀವು ಮಾಡ್ಕೊಂಡು ನೋಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ. ಚಟ್ನಿಗೆ ಬೆಲ್ಲ ಹಾಕೊಳ್ಳೋರು ಹಾಕೊಳ್ಳಿ, ನಾನಂತೂ ಹಾಕಿಲ್ಲ. ನಾವು ತುಪ್ಪ ಹಾಕೋಬಿಡ್ತೀವಿ ಸ್ವಲ್ಪ. ಈ ಬಟ್ಟಲು ಕಡುಬು ಈ ರೀತಿ ಸರ್ವ್ ಮಾಡ್ಕೊಳ್ಳೋದು, ಈ ರೀತಿ ಸರ್ವ್ ಮಾಡಿಕೊಂಡು ತಿನ್ನೋದು. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಬರ್ತೀನಿ ಹೊಸ ರುಚಿಯೊಂದಿಗೆ. ಬಾಯ್.